Good morning, class. English is not fear, it is expression. Speak English. Be confident. Welcome to Litlot English channel. In this class, we will discuss the question paper pattern of 2025-26 PUC English subject. Of course, it is 80 marks question. Rest 20 are the internals. Time is 3 hours. Number of questions are 36. Pattern, first there are instructions. Follow the instructions carefully. ಸೊ ಕ್ವಶನ್ ಪೇಪರ್ ಬರೆಯೋಕ್ಕಿಂತ ಮುಂಚೆ ನೀವು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಅನ್ನ ಓದಬೇಕು. ಕ್ವಶನ್ ಪೇಪರ್ ಮೊದಲಿಗೆ 15 ನಿಮಿಷ ಕೊಟ್ಟಿರ್ತಾರೆ. ಸೊ ಅವಾಗ ಇನ್ಸ್ಟ್ರಕ್ಷನ್ ಅನ್ನು ಒಂದ್ಸಲ ಸರಿಯಾಗಿ ಓದೋದು ತುಂಬಾ ಒಳ್ಳೆಯದು. ಬಹಳ ಜನ ಇನ್ಸ್ಟ್ರಕ್ಷನ್ಸ್ ಅನ್ನ ಓದೋದೇ ಇಲ್ಲ. ಸೊ ಓದಿದ್ರೆ ಒಳ್ಳೆಯದು. ಸೊ ಏನು ಇನ್ಸ್ಟ್ರಕ್ಷನ್ಸ್ ಅಂತಂದ್ರೆ ಫಸ್ಟ್ ಒನ್ ಈಸ್ ಆನ್ಸರ್ ಆಲ್ ಕ್ವಶನ್ಸ್. ಸೊ ಎಲ್ಲಾ ಪ್ರಶ್ನೆಗಳಿಗೂ ಎಲ್ಲಾ ಸೆಕ್ಷನ್ ಅಲ್ಲಿರೋ ಪ್ರಶ್ನೆಗಳಿಗೂ ಉತ್ತರ ಕೊಡಿ ಅಂತ ಹೇಳಿದಾರೆ ಅವರು. ಸೊ ನೆಕ್ಸ್ಟ್ ಏನು ಅಂತಂದ್ರೆ ಫಾಲೋ ದಿ ಪ್ರಿಸ್ಕ್ರೈಬ್ಡ್ ವರ್ಡ್ ಲಿಮಿಟ್ ವೈಲ್ ಆನ್ಸರಿಂಗ್ ದಿ ಕ್ವಶನ್. ಸೊ ಆನ್ಸರ್ ಮಾಡಬೇಕಾದ್ರೆ ಪ್ರತಿಯೊಂದರ ಮೇಲೂ ಲಿಮಿಟ್ ಅನ್ನ ಕೊಟ್ಟಿದ್ದಾರೆ, ಇಷ್ಟೇ ಶಬ್ದಗಳಲ್ಲಿ ಬರೆಯಿರಿ ಅಂತ ಹೇಳಿ. ಸೊ ಅದನ್ನ ಸರಿಯಾಗಿ ಬಳಸ್ಕೋಬೇಕು. ಸುಮ್ಮನೆ ಸಿಕ್ಕಾಪಟ್ಟೆ ಬರೆಯೋದಕ್ಕಿಂತ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಲಿಮಿಟ್ ನಲ್ಲಿ ಸರಿಯಾದಂತ ಮುಖ್ಯವಾದಂತ ಪಾಯಿಂಟ್ಸ್ ಅನ್ನ ಬರೆಯೋದು ಬಹಳ ಒಳ್ಳೆಯದು. ಪೇಜ್ಗೆ ಮಾರ್ಕ್ಸ್ ಕೊಡಲ್ಲ, ನೀವು ಬರೆದಿರುವಂತ ಕಂಟೆಂಟ್ಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ಸರಿಯಾದಂತ ಕಂಟೆಂಟ್ ಇದ್ರೆ ಅಷ್ಟೇ ಲಿಮಿಟ್ ನಲ್ಲಿ ಇದ್ರೆ ಯು ವಿಲ್ ಗೆಟ್ ದಿ ಫುಲ್ ಮಾರ್ಕ್ಸ್. ನೆಕ್ಸ್ಟ್ ಒಂದು ಏನು ಅಂತಂದ್ರೆ ರೈಟ್ ದಿ ಕರೆಕ್ಟ್ ಕ್ವಶನ್ ನಂಬರ್ ಆಸ್ ಇಟ್ ಅಪಿಯರ್ಸ್ ಆನ್ ದಿ ಕ್ವಶನ್ ಪೇಪರ್. ಎಷ್ಟೋ ಜನ ಕ್ವಶನ್ಗಳನ್ನ ಆನ್ಸರ್ ಬರೀತಾರೆ, ಬಟ್ ಅದಕ್ಕೆ ಸರಿಯಾದಂಥ ಕ್ವಶನ್ ನಂಬರೇ ಹಾಕಿರಲ್ಲ. ಸೊ ಸರಿಯಾದಂಥ ಕ್ವಶನ್ ನಂಬರ್ನ ಹಾಕಬೇಕು. ಸೊ ಅದೇ ಇಂಪಾರ್ಟೆಂಟ್. ನೀವು ಯಾವುದೇ ಪೇಜ್ನಲ್ಲಿ ಬರೀರಿ, ಯಾವುದೇ ಕ್ವಶನ್ ಆದ್ರೂ ಬರೀರಿ, ಬಟ್ ಕ್ವಶನ್ ನಂಬರನ್ನು ಹಾಕಬೇಕು. ಪ್ರತಿಯೊಂದಕ್ಕೂ ಕ್ವಶನ್ ನಂಬರ್ ಇರುತ್ತೆ, ಆ ಕ್ವಶನ್ ನಂಬರನ್ನು ಹಾಕಿನೇ ನೀವು ಉತ್ತರಗಳನ್ನು ಬರಿಬೇಕು. ತಿಳಿತಾ? ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂಡ್ ರೀರೈಟ್ ಇಟ್. ಸೊ ಇದು ಇಂಪಾರ್ಟೆಂಟ್. ಇದು ಸೊ ಏನು ಅಂತಂತಂದ್ರೆ ರೀರೈಟ್ ಇಟ್. ಸೊ ಎಷ್ಟೋ ಜನ ಏನ್ ಮಾಡ್ತಾರೆ, ಬರೀ ಎ ಅಂತ ಬರೀತಾರೆ ಅಥವಾ ಬಿ ಅಂತ ಬರೀತಾರೆ, ಬಟ್ ಆನ್ಸರ್ ಅನ್ನೇ ಬರೆಯಲ್ಲ. ಏನಿದೆ ಎ ಅಂದ್ರೆ ಏನದು ಆನ್ಸರು ಅದನ್ನೇ ಬರೆದಿರಲ್ಲ, ಬರೀ ಅಲ್ಫಾಬೆಟ್ಸ್ ಹಾಕಿ ಕೈ ಬಿಟ್ಬಿಡ್ತಾರೆ. ಸೊ ಆ ರೀತಿ ಮಾಡಬಾರ್ದು, ಸರಿಯಾಗಿ ಆನ್ಸರ್ ಅನ್ನ ಬರಿಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕೊಟ್ಟಿದ್ದಾರೆ, ಜೂಲಿಯಾ ಡಸ್ ನಾಟ್ ಡಿಸ್ಕ್ರೈಬ್ ನೈಟ್ ಆಸ್ ಅಂತ ಹೇಳಿ. ಸೊ ಇಲ್ಲಿ ಆನ್ಸರ್ ಏನು, ಗ್ಯಾರಿಶ್ ಅನ್ನೋದು ಆನ್ಸರ್. ಸೊ ಈ ಗ್ಯಾರಿಶ್ ಅನ್ನೋ ಆನ್ಸರ್ ಅನ್ನ ಬರೀ ಎ ಅಂತ ಬರಿಬಾರ್ದು, ತಪ್ಪು. ಯಾವ ರೀತಿ ಆನ್ಸರ್ ಬರಿಬೇಕಂದ್ರೆ ಎ ಅಂತ ಹಾಕಿ ಗ್ಯಾರಿಶ್ ಅಂತ ನೀಟಾಗಿ ಬರಿಬೇಕು ಅದನ್ನ. ಸೊ ಅಂದ್ರೇನೆ ನಿಮಗೆ ಸರಿಯಾದಂತ ಅಂಕಗಳು ಸಿಗೋದು. ನೆಕ್ಸ್ಟ್ ಫಾರ್ ಪಾರ್ಟ್ ಎ ಕ್ವಶನ್ಸ್ ಓನ್ಲಿ ದ ಫಸ್ಟ್ ರಿಟರ್ನ್ ಆನ್ಸರ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯೂಯೇಷನ್. ಸೊ ಬಹಳ ಜನ ಏನ್ ಶಾಣೆತನ ಯೂಸ್ ಮಾಡ್ತಾರ ಅಂತಂದ್ರೆ, ಸರ್ಗಳು ಅದೇನು ನೋಡೋದಕ್ಕಿಲ್ಲ ಇವ್ಯಾಲ್ಯೂಯೇಷನ್ ಮಾಡೋರು. ಸೊ ನಾವು ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಅನ್ನ 10 ಒಂದ್ ಕಡೆ ಬರೆಯೋಣ, ಆಮೇಲೆ ಬೇರೆ ಆಪ್ಷನ್ ಹಾಕಿ ಇನ್ನೊಂದ್ ಕಡೆ ಬರೆಯೋಣ ಅಂತ ಯೋಚನೆ ಮಾಡಿರ್ತಾರೆ. ಸೊ ಮೇ ಬಿ ಯಾವ್ದು ಕರೆಕ್ಟ್ ಐತಿ ಅದನ್ನ ಚೂಸ್ ಮಾಡ್ಕೊಂತಾರೆ ಅಂತ. ಆ ರೀತಿ ಆಗಲ್ಲ. ನೀವು ಮೊದಲಿಗೆ ಆನ್ಸರ್ ಏನ್ ಬರಿತೀರಾ ಅದನ್ನೇನೆ ಚೂಸ್ ಮಾಡ್ತಾರೆ ಇವ್ಯಾಲ್ಯೂಯೇಷನ್ಗೆ. ನೀವು ಒಂದೇ ಪೇಜ್ ನಲ್ಲಿ ಬೇರೆ ಬೇರೆ ಆಪ್ಷನ್ ಹಾಕಿ ಬರೆಯೋದು, ಮುಂದಿನ ಪೇಜ್ ನಲ್ಲಿ ಇನ್ನೊಂದು ರೀತಿ ಆಪ್ಷನ್ ಹಾಕಿ ಬರೆಯೋದು, ಇಟ್ ಇಸ್ ನಾಟ್ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯೂಯೇಷನ್. ಆಮೇಲೆ ಇನ್ನೂ ಒಂದು ಜನ ಅಥವಾ ಅಂತ ಹಾಕಿ ಬರೀತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ಯಾರಿಶ್ ಆರ್ ಲವಿಂಗ್ ಅಂತಾನು ಬರೀತಾರೆ, ಗ್ಯಾರಿಶ್ ಆರ್ ಲವಿಂಗ್. ಸೊ ಈ ರೀತಿ ಬರೆಯೋದನ್ನ ತಪ್ಪು. ಸೊ ಮಲ್ಟಿಪಲ್ ಚಾಯ್ಸ್ ಅಬ್ಜೆಕ್ಟಿವ್, ಒಂದೇ ಒಂದು ಸರಿಯಾದಂತ ಉತ್ತರ ಬರಿಬೇಕು. ಇಟ್ ಇಸ್ ನಾಟ್ ಸಬ್ಜೆಕ್ಟಿವ್ ಆನ್ಸರ್. ನಿಮಗೇನು ತಿಳಿಯುತ್ತೋ ಅದನ್ನ ಬರೆಯೋಕೆ. ಅಬ್ಜೆಕ್ಟಿವ್ ಹೆಂಗಿದೆ ಹೆಂಗೆ ಬರಿಬೇಕು. ಸೊ ಒಂದೇ ಉತ್ತರವನ್ನೇ ಬರಿಬೇಕು, ಎರಡೆರಡು ಉತ್ತರ ಬರಿಬಾರ್ದು ಅಥವಾ ಆಗಿತ್ತು ಹಾಕಿ. ನೆಕ್ಸ್ಟ್ ಏನು, ಆನ್ಸರ್ ಟು ದಿ ಕ್ವಶನ್ ನಂಬರ್ 30A or 30B should be in sequence and at one place. ಸೊ 30 ಅಂತಂದ್ರೆ ಇದು ಪ್ರೋಸ್ ಕಾಂಪ್ರಿಹೆನ್ಷನ್ ಅಥವಾ ಪೊಯೆಟ್ರಿ ಕಾಂಪ್ರಿಹೆನ್ಷನ್. ಸೊ ಪ್ರೋಸ್ ಅಥವಾ ಪೊಯೆಟ್ರಿ ಕಾಂಪ್ರಿಹೆನ್ಷನ್ ನಿಮಗೆ ಚಾಯ್ಸ್ ಇದೆ, ಯಾವ್ದಕ್ಕಾದ್ರೂ ಒಂದಕ್ಕೆ ಬರಿಬಹುದು. ಸೊ A to I ಅಂದ್ರೆ 9 ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬೇಕು ನೀವು. ಎ ಇಂದ ಐ ವರೆಗೂ ಪ್ರಶ್ನೆಗಳಿರ್ತವೆ. ಸೊ ಏನ್ ಕೇಳಿದಾರೆ ಅವರು ಅಂತಂದ್ರೆ ಶುಡ್ ಬಿ ಇನ್ ಒನ್ ಸೀಕ್ವೆನ್ಸ್. ಸೊ ಸೀಕ್ವೆನ್ಸ್ ನಲ್ಲಿನೇ ಬರಿಬೇಕು ನೀವು. ಸೀಕ್ವೆನ್ಸ್ ಅಂತಂದ್ರೆ ಮೊದಲನೇದು ಎ ಅಂತ ಬರೆದ್ರಿ, ನೆಕ್ಸ್ಟ್ ಆನ್ಸರು ಬಿ ಬರಿಬೇಕು, ನೆಕ್ಸ್ಟ್ ಆನ್ಸರು ಸಿ ಬರಿಬೇಕು, ನೆಕ್ಸ್ಟ್ ಆನ್ಸರು ಡಿ ಬರಿಬೇಕು. ದಟ್ ಈಸ್ ಸೀಕ್ವೆನ್ಸ್. ಸುಮ್ಮನೆ ಮೊದಲಿಗೆ ಒಂದು ಬರೆಯೋದು, ಆಮೇಲೆ ಎ ಬರೋದು, ಐ ಬರೆಯೋದು, ಐ ಬರೋದು ಮತ್ತೆ ಸಿ ಬರೆಯೋದು. ಸೊ ಈ ರೀತಿ ಬರಿಬಾರ್ದು. ಸೀಕ್ವೆನ್ಸ್ ಸರಿಯಾದ ಕ್ರಮದಲ್ಲಿರಬೇಕು. ಅಂಡ್ ಅಟ್ ಒನ್ ಪ್ಲೇಸ್, ಎಲ್ಲಾ 9 ಉತ್ತರಗಳು
ಕಂಟಿನ್ಯೂಸ್ ಆಗಿರಬೇಕು. ಮೊದಲನೇ ಪೇಜ್ನಲ್ಲಿ 4 ಉತ್ತರ, ಇನ್ನೊಂದು ಪೇಜ್ನಲ್ಲಿ ಕೊನೆ ಪೇಜ್ನಲ್ಲಿ ಒಂದು 3 ಉತ್ತರ ಇರಬಾರ್ದು. ಸೊ ABCDEFGHI ಕಂಟಿನ್ಯೂಸ್ ಆಗಿನೇ ಇರಬೇಕು. ಸೊ ನೆಕ್ಸ್ಟ್ ಫಾರ್ ಕ್ವಶನ್ಸ್ ನಂಬರ್ 30, 31, 32, 36 ಇಂಟರ್ನಲ್ ಚಾಯ್ಸಸ್ ಆರ್ ದೇರ್, ಹೆನ್ಸ್ ಆನ್ಸರ್ ಐದರ್ A or B. ಸೊ ಕೆಲವೊಂದಿಷ್ಟು ಕ್ವಶನ್ಗಳಿಗೆ ಇಂಟರ್ನಲ್ ಚಾಯ್ಸ್ ಇದಾವೆ. ಸೊ A ಅಥವಾ B ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಪ್ರೋಸ್ ಕಾಂಪ್ರಿಹೆನ್ಷನ್ ಅಂದರೆ ಪ್ಯಾಸೇಜ್ ಅಥವಾ ಪೋಯಟ್ರಿ ಕಾಂಪ್ರಿಹೆನ್ಷನ್. ಸೊ ಇಲ್ಲಿ A ಅಥವಾ B, ನೀವು ಪ್ರೋಸ್ ಕಾಂಪ್ರಿಹೆನ್ಷನ್ ಆದರೂ 9 ಪ್ರಶ್ನೆಗಳಿಗೆ ಉತ್ತರ ಬರಿಬೋದು. ಬೇಡ ಪೋಯಟ್ರಿ ಈಸಿ ಐತಿ ಅಂದರೆ ಪೋಯಟ್ರಿಗಾದ್ರೂ 9 ಉತ್ತರ ಬರಿಬೋದು. ಸೊ ಒಂದು A ಆದರೂ ಬರಿಬೋದು ಅಥವಾ B ಆದರೂ ಬರಿಬೋದು. ಯಾವ್ಯಾವ ಕ್ವಶನ್ಗಳಿಗೆ ಚಾಯ್ಸ್ ಇದಾವೆ ಅಂದರೆ 30, 31, 32, 36 ಇವುಗಳಿಗಿದಾವೆ. ಸೊ ಎಲ್ಲದಕ್ಕೂ ಇಲ್ಲ. ಸೊ ಇದೊಂದು ಗಮನದಲ್ಲಿ ಇಟ್ಕೋಬೇಕು. ಸೊ ಏನು ಅಂತಂದರೆ ನೆಕ್ಸ್ಟು 1 ರಿಂದ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಿದ್ದಾವೆ. ಅದಾದಮೇಲೆ ಏನು ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್. ಸೊ 11ನೇದೇನು 10 ಮಲ್ಟಿಪಲ್ ಚಾಯ್ಸ್ ಆದಮೇಲೆ ಪ್ಯಾಸಿವ್ ವಾಯ್ಸ್ ಅನ್ನು ಕೇಳಿದ್ದಾರೆ. ಸೊ ಪ್ಯಾಸಿವ್ ವಾಯ್ಸ್ ಪ್ಯಾಸೇಜ್ ಅನ್ನು ಕೊಟ್ಟಿರ್ತಾರೆ. ಪ್ಯಾಸಿವ್ ವಾಯ್ಸ್ನಲ್ಲಿ ವರ್ಬ್ಗಳನ್ನು ನೀವು ಚೇಂಜ್ ಮಾಡಬೇಕು. ಸೊ ಪ್ಯಾಸಿವ್ ವಾಯ್ಸ್ ಅಂದರೆ ಏನು, ವರ್ಬ್ಗಳನ್ನು ಚೇಂಜ್ ಮಾಡೋದು ಯಾವ ರೀತಿ? ಸಿಂಪಲ್ ಅಂತಂತಂದರೆ ನೀವು ನೆನಪಿಡ್ಕೋಬೇಕಾಗಿದ್ದು, ಸೊ ಹೆಲ್ಪಿಂಗ್ ವರ್ಬ್ ಇರುತ್ತೆ ಇಲ್ಲಿ. ಸೊ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡ್ಬೇಕಂದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ಯಾವಾಗಲೂ ವರ್ಬ್ V3ನೇ ಇರುತ್ತೆ ಇಲ್ಲಿ. ಸೊ V3 ಪ್ಯಾಸಿವ್ ವಾಯ್ಸ್ನಲ್ಲಿ ವರ್ಬ್ ಯಾವಾಗಲೂ V3ನೇ ಇರುತ್ತೆ. ಸೊ ಇದು ಯಾವಾಗ ಸಮಸ್ಯೆ ಅಂತಂದರೆ, ಸೊ ಇರ್ರೆಗ್ಯುಲರ್ ವರ್ಬ್ಗಳಿರ್ತವೆ ಯಾವಾಗ ಸಮಸ್ಯೆ. ಈಗ ಡಿಸೈಡ್ ಇದೆ. ಸೊ ಡಿಸೈಡ್ ಅನ್ನೋದು V2ನೂ ಡಿಸೈಡೆಡ್, V3ನೂ ಡಿಸೈಡೆಡ್. ನೀವು V2 ಅಂತ ತಿಳ್ಕೊಂಡು ಹಾಕಿದ್ರೂ ಕರೆಕ್ಟ್ ಆಗುತ್ತೆ. ಬಟ್ ಬೇರೆ ಇತ್ತು, ಯಾವುದು ಡ್ರೈವ್ ಅಂತ ಇತ್ತು. ಡ್ರೈವ್ V2 ಡ್ರೋವ್ ಆಗುತ್ತೆ, V3 ಡ್ರೈವನ್ ಅಂತ ಆಗುತ್ತೆ. ಸೊ ಅಂತಲ್ಲಿ ನೀವು ನೆನಪಿಡ್ಕೋಬೇಕಾಗಿದ್ದು ಏನು ಅಂತಂದರೆ ಪ್ಯಾಸಿವ್ ವಾಯ್ಸ್ನಲ್ಲಿ V3 ಪ್ಲಸ್ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಯಾವ ರೀತಿ, ಯಾವ ಟೆನ್ಸ್ನಲ್ಲಿದೆ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ದ ಮಿನಿಸ್ಟರ್ಸ್ ಫೆಲ್ಟ್. ಫೆಲ್ಟ್ ಅಂದರೆ ಯಾವ ಟೆನ್ಸ್ ಇದು, ಯಾವ ಟೆನ್ಸ್? ಫೆಲ್ಟ್ ಅಂದರೆ ಪಾಸ್ಟ್ ಟೆನ್ಸ್. ಸೊ ಕೆಲವೊಂದಿಷ್ಟು ಹಿಂಟ್ಗಳಿರ್ತವೆ ಯಾವ ಟೆನ್ಸ್ ಅಂತ ಹೇಳಿಕ್ಕೆ. ಫೆಲ್ಟ್ ಅಂತ ಇದೆ, ಫೆಲ್ಟ್ ಅನ್ನೋದು ಪಾಸ್ಟ್ ಟೆನ್ಸು, ಹಾಗಂದ್ರೆ ಇದು ಪಾಸ್ಟ್ ಟೆನ್ಸ್ನಲ್ಲಿದೆ. ಪಾಸ್ಟ್ ಟೆನ್ಸ್ನಲ್ಲಿ ಏನು ಹೆಲ್ಪಿಂಗ್ ವರ್ಬ್ ಆಗ್ತೀರಾ, ವಾಸ್ ಅಥವಾ ವೇರ್. ಸೊ ಇಟ್ ಅನ್ನೋದೇನು ಸಿಂಗ್ಯುಲರ್ ಪ್ರನೌನ್. ಸೊ ಅದಕ್ಕೆ ಏನು ಹೆಲ್ಪಿಂಗ್ ವರ್ಬ್ ಆಗ್ತೀರಾ, ವಾಸ್ ಆಗ್ತಿರೋ ಅಥವಾ ವೇರ್ ಆಗ್ತಿರೋ? ವಾಸ್ ಆಗ್ತೀರಾ. ಸೊ ವಾಸ್. ಸೊ ಡಿಸೈಡೆಡ್ ಇದ್ V3 ಏನು, ಡಿಸೈಡೆಡ್. ವಾಸ್ ಡಿಸೈಡೆಡ್ ಅನ್ನೋದು ಆನ್ಸರ್ ಇಲ್ಲಿ. ಸೊ ಆನ್ಸರ್ ಏನು ಅಂತಂತಂದ್ರೆ ವಾಸ್ ಡಿಸೈಡೆಡ್. ಅದೇ ರೀತಿ ದಿಸ್, ಅಗೇನ್ ದಿಸ್ ಅಂದ್ರೆ ಏನು, ಸಿಂಗ್ಯುಲರ್. ದಿಸ್ ವಾಸ್ ಇನ್ಫಾರ್ಮ್ಡ್. ದ ಕ್ರಿಮಿನಲ್ ಸಿಂಗ್ಯುಲರ್. ದ ಕ್ರಿಮಿನಲ್ ವಾಸ್. ಕೀಪ್ ಇದ್ V3 ಕೆಪ್ಟ್. ಸೊ ಈ ರೀತಿ ನೀವು ಪ್ಯಾಸಿವ್ ವಾಯ್ಸ್ ಅನ್ನ ಬರಿಬೇಕು. ಬರೀ ವರ್ಬನ್ ಅಷ್ಟೇ ಬಹಳ ಜನ ಚೇಂಜ್ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಡಿಸೈಡೆಡ್ ಇದನ್ನ ಡಿಸೈಡೆಡ್ ಅಂತ ಬರೀತಾರೆ, ಬಟ್ ಅದು ತಪ್ಪು. ಹೆಲ್ಪಿಂಗ್ ವರ್ಬ್ ಹಾಕಿನೇ ಬರಿಬೇಕು. ನೆಕ್ಸ್ಟ್ ಫಿಲ್ ಇನ್ ದಿ ಬ್ಲಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ಸೊ ಇಲ್ಲಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಅಲ್ಲಿ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಗಳಿರ್ತವೆ. ಕೊಟ್ಟಿರೋ ಶಬ್ದ ಬೇರೆ, ಅವುಗಳ ಅರ್ಥ ಬೇರೆ ಏನೋ ಆಗ್ತಾ ಇರುತ್ತೆ ಅಷ್ಟೇ. ಸೊ ಇದು 2 ಮಾರ್ಕ್ಸಿಗೆ ಇರುತ್ತೆ, 2 ಮಾರ್ಕ್ಸಿಗೆ. ಸೊ ಏನು ಇನ್ನ ಫಿಕ್ಸ್ ಅಂದ್ರೆ ಏನು? ಇನ್ನ ಫಿಕ್ಸ್ ಅಂದ್ರೆ ಫಿಕ್ಸ್ನಲ್ಲಿ ನಾವಿದೀವಾ? ಇಲ್ಲ. ಇನ್ನ ಫಿಕ್ಸ್ ಅಂದ್ರೆ ಏನು? ಕನ್ಫ್ಯೂಷನ್ ಅಲ್ಲಿ ಇದೀವಿ, ಗೊಂದಲದಲ್ಲಿ ಇದೀವಿ ಅಂತ ಅರ್ಥ ಆಗುತ್ತೆ. ಗಿವನ್ ಅಪ್ ಅಂದ್ರೆ ಏನು? ಮೇಲೆ ಕೊಡುವುದು ಅಂತ ಆಗಲ್ಲ. ಗಿವನ್ ಅಪ್ ಅಂದ್ರೆ ಬಿಟ್ಬಿಡೋದು, ತ್ಯಜಿಸುವುದು ಅಂತ ಆಗುತ್ತೆ. ಫೇಸ್ ಲಿಟ್ ಅಪ್. ಲಿಟ್ ಅಂದ್ರೆ ಏನು? ಹಚ್ಚೋದು, ಲೈಟ್ ಹಚ್ಚೋದು ಅಂತ. ಲೈಟ್ ಏನೋ ಒಂದು ಹಚ್ಚೋದು. ಬಟ್ ನಾವು ಫೇಸಿಗೆ ಏನು ಹಚ್ಚಕ್ಕಾಗುತ್ತೆ? ಏನು ಹಚ್ಚಕ್ಕಾಗಲ್ಲ. ಸೊ ಫೇಸ್ ಲಿಟ್ ಅಪ್ ಅಂದ್ರೆ ಮುಖದಲ್ಲಿ ಖುಷಿ ಕಾಣುವುದು ಅನ್ನೋ ಅರ್ಥ ಆಗುತ್ತೆ ಇದು. ಸೊ ಇರೋ ಅರ್ಥ ಬೇರೆ ಇರುತ್ತೆ, ಬಳಸಿರುವಂಥ ಶಬ್ದಗಳು ಬೇರೆ ಇರ್ತವೆ. ಫಾರ್ ಎಕ್ಸಾಂಪಲ್ ಫೇಸ್ ಲಿಟ್ ಅಪ್ ಹ್ಯಾಪಿ, ಗಿವನ್ ಅಪ್ ತ್ಯಜಿಸುವುದು, ಬಿಟ್ಬಿಡೋದು ಅಂತ ಆಗುತ್ತೆ. ಇನ್ನು ಫಿಕ್ಸ್ ಕನ್ಫ್ಯೂಷನ್ನಲ್ಲಿರೋದು, ಗೊಂದಲದಲ್ಲಿರೋದು ಅಂತ ಆಗುತ್ತೆ. ಸೊ 2 ಮಾರ್ಕ್ಸಿಗೆ ಎಕ್ಸ್ಪ್ರೆಷನ್ಗಳನ್ನು ಕೇಳ್ತಾರೆ. ಪ್ಯಾಸೇಜ್ ಇರುತ್ತೆ, ಪ್ಯಾಸೇಜಿಗೆ ಹೊಂದುವಂಥ ಎಕ್ಸ್ಪ್ರೆಷನ್ ಅನ್ನು ಬರೀಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ 5 ಮಾರ್ಕ್ಸಿಗೆ ಈಸಿ ಇದೆ ಇದು ಒಂದು. ಸೊ ಪ್ರನೌನ್ಗಳನ್ನು ಬರೆಯೋದು. ಸೊ ಇದು ಒಂದು ಈಸಿ ನಿಮಗೆ. ಪ್ಯಾಸೇಜನ್ನು ಓದೋದು, ಪ್ಯಾಸೇಜನ್ನು ಓದಿ ಪ್ರನೌನನ್ನು ಕೊಟ್ಟಿರ್ತಾರೆ, ಅಂಡರ್ಲೈನ್ ಮಾಡಿರ್ತಾರೆ, ಮತ್ತೆ ನೀವೇ ಹುಡುಕಿ ಬರಿಬೇಕಂತನೂ ಇಲ್ಲ. ಸೊ ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ ನೀವು. ಸೊ 5 ಪ್ರನೌನ್ಗಳನ್ನು A ಕಾಲಮ್ನಲ್ಲಿ ಬರೆದಿರ್ತಾರೆ, ಅದಕ್ಕೆ ಮ್ಯಾಚ್ ಆಗುವಂಥ ನೌನನ್ನು ನೀವು ಮ್ಯಾಚ್ ದಿ ಫಾಲೋವಿಂಗ್ನಲ್ಲಿ ಬರಿಬೇಕು. ಪ್ರನೌನ್ ಅಂದರೆ ಏನು? ನಾಮಪದದ ಬದಲಿಗೆ ಬಳಸಿದಂಥ ಶಬ್ದಗಳು. ಸೊ ಈಗ ವಿಚ್ ಅನ್ನೋ ಶಬ್ದ ಇದೆ ಮೊದಲನೇ ಪ್ರನೌನ್.
ಈ ವಿಚ್ ಅನ್ನೋ ಶಬ್ದವನ್ನ ಯಾವುದ್ರ ಬದಲಿಗೆ ಬಳಸಿದ್ದಾರೆ, ಯಾವ ಶಬ್ದದ ಬದಲಿಗೆ ವಿಚ್ ಅಂತ ಬಳಸಿದ್ದಾರೆ ಅನ್ನೋದನ್ನ ಕಂಡುಹಿಡಿಬೇಕು. ಸೊ ಮದರ್ ತೆರೆಸಾ ವಾಸ್ ಬಾರ್ನ್ ಆನ್ 26th August 1910 in Skopje, which is in Macedonia now. ಸೊ ಮದರ್ ತೆರೆಸಾ 26 ಆಗಸ್ಟ್ 1909ರಲ್ಲಿ ಸ್ಕೋಪ್ಜೆ ಅನ್ನೋವಲ್ಲಿ ಹುಟ್ಟಿದ್ಲು. ಯಾವುದು ಈಗ ಮೆಸಿಡೋನಿಯಾದಲ್ಲಿ ಇದೆ, ಅಲ್ಲಿ ಹುಟ್ಟಿದ್ಲು. ಅದು ಈಗ ಮೆಸಿಡೋನಿಯಾದಲ್ಲಿ ಇದೆ. ಸೊ ವಿಚ್ ಅಂದ್ರೆ ಯಾವುದು ಅನ್ನೋ ಬದಲಿ ಅದು ಅಂತ ನೀವು ತಿಳ್ಕೊಂಡ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಅದು ಈಗ ಮೆಸಿಡೋನಿಯಾದಲ್ಲಿ ಇದೆ. ಮೆಸಿಡೋನಿಯಾದಲ್ಲಿ ಏನಿದೆ? ಸ್ಕೋಪ್ಜೆ ಇದೆ. ಸ್ಕೋಪ್ಜೆ ಹಾಗಾದ್ರೆ ನಿಮ್ ವಿಚ್ ಅಂದ್ರೆ ಏನು? ಸ್ಕೋಪ್ಜೆ. ಸೊ ಇದು ಕರೆಕ್ಟ್ ಆದಂತ ಆನ್ಸರ್ ಇದು. ಸೊ ವಿಚ್ ಅಂದ್ರೆ ಏನು? ಸ್ಕೋಪ್ಜೆ. ಸೊ ಈ ರೀತಿ ಗೀಟ್ ಹಾಕಿ ಎಲ್ಲ ಬರಿಬಾರ್ದು. ಸೊ ಅದ್ರ ಮುಂದೆನೆ ಬರಿಬೇಕು. ಸ್ಕೋಪ್ ವಿಚ್ ಅಂದ್ರೆ ಏನು? ಸೊ ಎಷ್ಟನೇದದು? 4th one ಸ್ಕೋಪ್ಜೆ. ಸೊ ಈ ರೀತಿ ಸೊ ಅದ್ರ ಮುಂದ್ಗಡೆನೆ ಪ್ರನೌನ್ ಎ ಕಾಲಮ್ ನಲ್ಲಿ ಎಲ್ಲ ಬರ್ಕೋಬೇಕು, ಬಿ ಕಾಲಮ್ ಹಾಕಿ ಅದ್ರ ಮುಂದ್ಗಡೆನೆ ಆನ್ಸರ್ ಅನ್ನ ಬರಿಬೇಕು ನೀವು. ಸೊ 5 ಮಾರ್ಕ್ಸಿಗೆ ಸೊ ತುಂಬಾನೇ ಈಸಿ ಇರುವಂತ ಒಂದು ಟಾಪಿಕ್ ಇದು. ಸೊ ಇಲ್ಲಿ ಮಾರ್ಕ್ಸ್ ಅನ್ನ ಕಳ್ಕೋಬೇಡಿ. ಇನ್ನೂ ಒಂದು ಟ್ರಿಕ್ ಹೇಳ್ತೀನಿ ನಿಮಗೆ. ಸೊ ಯಾವಾಗ WH ಶಬ್ದಗಳಿರ್ತಾವೆ, ಫಾರ್ ಎಕ್ಸಾಂಪಲ್ ಈಗ ವಿಚ್ ಅಂತ ಇದೆ, ಸೊ ಇಲ್ಲಿ ನೆಕ್ಸ್ಟ್ ಹೂ ಅಂತ ಇದೆ, ಇಲ್ಲಿ ವೇರ್ ಅಂತ ಇದೆ, ಇಲ್ಲಿ. ಸೊ ಈ ರೀತಿ WH ಶಬ್ದಗಳಿದ್ದಾಗ ಅದ್ರ ಇಮಿಡಿಯೇಟ್ ಹಿಂದ್ಗಡೆ ಇರುವಂತಹ ಶಬ್ದಗಳೇ ಆನ್ಸರ್ ಆಗಿರ್ತಾವೆ. ಸೊ ಇಲ್ಲಿ ವಿಚ್ ಆಗಲಿ ಎಕ್ಸಾಂಪಲ್ ನೋಡಿ, ಸ್ಕೋಪ್ಜೆ ಅನ್ನೋದೇ ಆನ್ಸರು. ಇಲ್ಲಿ ಹೂ ಇದಕ್ಕೆ ಆನ್ಸರ್ ಏನು ಅಂದ್ರೆ ನಿಕೋಲಾ ಬಜಾಕ್ಸಿ ಅವನೇ ಆನ್ಸರ್. ನೆಕ್ಸ್ಟ್ ವೇರ್ ಇದಕ್ಕೆ ಆನ್ಸರ್ ಏನು ಅಂತಂದ್ರೆ ಐರ್ಲ್ಯಾಂಡೇ ಆನ್ಸರ್ ಇದಕ್ಕೆ. ಸೊ WH ಶಬ್ದಗಳಿದ್ದಾಗ ಅದ್ರ ಇಮಿಡಿಯೇಟ್ ಹಿಂದ್ಗಡೆ ಇರುವಂತ ಶಬ್ದಗಳೇ ಆಲ್ಮೋಸ್ಟ್ ಆನ್ಸರ್ ಆಗಿ ಇರ್ತವೆ. ಸೊ ಇದನ್ನಾದ್ರೂ ನೆನಪಿಟ್ಕೊಂಡು ನೀವು ಬರಿಬಹುದು, ತಿಳಿತಾ? ಸೊ ಈಸಿ 3 ಮಾರ್ಕ್ಸ್. ಇದೇ ರೀತಿ ಎಕ್ಸಾಂಪಲ್ ಬಂದ್ರೆ ಸೊ WH 3 ಇದಾವೆ, ಅದ್ರ ಹಿಂದಿಂದೇ ಆನ್ಸರ್ ಇರುತ್ತೆ.
ಸೊ ಆಲ್ ರೈಟ್, ಮುಂದೆ ಹೋಗೋಣ. ಸೊ ಇಲ್ಲಿ 9 ಪ್ರಶ್ನೆಗಳಿದ್ದಾವೆ ಪೋಯಮಿಗೆ ಸಂಬಂಧಪಟ್ಟ ಹಾಗೆ. ಸೊ ಈ 9 ಆನ್ಸರ್ ಆದ್ರೂ ಬರಿಬೋದು ನೀವು. ಸೊ ಕರೆಕ್ಟಾಗಿ ಕ್ವಶನನ್ನು ಓದೋದು, ಪೋಯಮ್ನಲ್ಲಿ ಏನಿದೆ ಅಥವಾ ಪ್ಯಾಸೇಜ್ನಲ್ಲಿ ಏನಿದೆ, ಕೀವರ್ಡ್ಸನ್ನು ಹುಡುಕಬೇಕು, ಕೀವರ್ಡ್ಸನ್ನು ಹುಡುಕಿ ಆನ್ಸರನ್ನು ಬರಿಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ ಏನಿದೆ ಇಲ್ಲಿ, ವೇರ್ ಡಸ್ ದ ಶಿಪ್ ಲ್ಯಾಂಡ್ ಅಂತ ಇದೆ. ವೇರ್ ಡಸ್ ದ ಶಿಪ್ ಲ್ಯಾಂಡ್? ಸೊ ಕೀ ಆನ್ಸರ್ ಏನಿಲ್ಲಿ, ಕೀ ಏನಿದೆ, ವರ್ಡ್ಸ್ ಏನಿದಾವೆ, ಎಲ್ಲಿ, ಶಿಪ್, ಲ್ಯಾಂಡ್, ಎಲ್ಲಿ ಹೋಗಿ ನಿಲ್ಲುತ್ತೆ ಶಿಪ್ ಅನ್ನೋದು ಆನ್ಸರ್. ಸೊ ಶಿಪ್ ಅಥವಾ ಲ್ಯಾಂಡ್ ಎಲ್ಲಿ ಹುಡುಕ್ಬೇಕು, ಶಿಪ್ಪನ್ನು ಹುಡುಕ್ಬೇಕು ನೀವು ಮೊದಲಿಗೆ. ಸೊ ಎಲ್ಲಿದೆ ಇಲ್ಲಿ ಶಿಪ್ ಅನ್ನೋ ಶಬ್ದ? So Lord, I'm so tired. I entered this world for I have wandered since the cock crew and the road to school is steep. ಸೊ ಪೋಯಮನ್ನು ಒಂದ್ಸಲ ಇಡೀ ಪೂರ್ತಿಯಾಗಿ ಓದೋದು ತುಂಬ ಒಳ್ಳೆಯದು. ಒಂದನೇ ಕ್ವಶನಿಗೆ ಉತ್ತರ ಒಂದನೇ ಲೈನು ಅಥವಾ ಎರಡನೇ ಲೈನಲ್ಲಿ ಇರುತ್ತೆ ಅಂತ ಏನಲ್ಲ. ಸೊ ಈ ಕ್ವಶನಿಗೆ ಉತ್ತರ ಎಲ್ಲಿದೆ ಅಂತಂತಂದರೆ ಲಾಸ್ಟ್ ಪ್ಯಾರಾಗ್ರಾಫ್ನಲ್ಲಿದೆ. ಅ ಶಿಪ್ ಆನ್ ದ ಶುಗರ್ ಫೀಲ್ಡ್ಸ್ ಲ್ಯಾಂಡ್ಸ್ ಆ್ಯಂಡ್ ಸ್ಪಿಟ್ಸ್ ಇಟ್ಸ್ ಕ್ರೀವ್ ಆಫ್ ಬ್ಲ್ಯಾಕ್ ವರ್ಕರ್ಸ್ ಇನ್ ಟು ದಿ ಲ್ಯಾಂಡ್ಸ್ಕೇಪ್. ಅ ಶಿಪ್ ಆನ್ ದಿ ಶುಗರ್ ಫೀಲ್ಡ್ಸ್. ಸೊ ಮೊದಲನೇ ಕ್ವಶನಿಗೆ ಆನ್ಸರು ಲಾಸ್ಟ್ ಪ್ಯಾರಾಗ್ರಾಫ್ನಲ್ಲಿದೆ. ಸೊ ಎಲ್ಲಿ ಲ್ಯಾಂಡ್ ಆಗುತ್ತೆ, ಲ್ಯಾಂಡ್ ಎಲ್ಲಿ ಹೋಗಿ ನಿಲ್ಲುತ್ತೆ, ಶುಗರ್ ಫೀಲ್ಡು ಅನ್ನೋದು ಆನ್ಸರ್ ಇಲ್ಲಿ. ನೋಡೋಣ, ಟ್ರೈ ಮಾಡೋಣ ನೆಕ್ಸ್ಟ್. ಅದೇ ರೀತಿ ಪ್ಯಾಸೇಜ್ನಲ್ಲಿ ಅಷ್ಟೇ ಸರಿಯಾದಂಥ ನೀವು ಕೀವರ್ಡ್ಸನ್ನು ಹುಡುಕಿ ಆನ್ಸರನ್ನು ಬರೀಬೇಕು. ಮೊದಲನೇ ಲೈನಲ್ಲಿ ಇರ್ತವೆ, ಎರಡನೇ ಲೈನಲ್ಲಿ ಇರುತ್ತೆ, ಆ ರೀತಿ ಏನಿಲ್ಲ. ಸೊ ನೆಕ್ಸ್ಟು ಪಾರ್ಟ್ ಡಿ. ಸೊ ಇಲ್ಲಿ ಚಾಯ್ಸ್ ಇದೆ. ಪಾರ್ಟ್ ಡಿಯಲ್ಲಿ ನಾವು ಆಗಲೇ ನೋಡಿದಂಗೆ 31ನೇ ಪ್ರಶ್ನೆಗೆ ಚಾಯ್ಸ್ ಇದೆ, 4 ಮಾರ್ಕ್ಸಿಂದ ಇದು. ಸೊ ಇಲ್ಲಿ 4 ಮಾರ್ಕ್ಸಿಗೆ ನೀವು ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತನಾದ್ರೂ ಬರಿಬಹುದು. ಸೊ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅದನ್ನಾದ್ರೂ ಬರಿಬಹುದು. ಸೊ ರೀರೈಟ್ ಆ್ಯಸ್ ಡೈರೆಕ್ಟೆಡ್ನಲ್ಲಿ 4 ಇದ್ದಾವೆ. ಏನು, ಪ್ರತಿಯೊಂದಕ್ಕೂ 4 ಪ್ರಶ್ನೆ, ಪ್ರತಿಯೊಂದಕ್ಕೂ 1 ಮಾರ್ಕ್ಸು. ಮೊದಲನೇದೇನು, ಎಲ್ಲ ನೀವು ಫಸ್ಟ್ ಇಯರ್ನಲ್ಲಿ ಕಲ್ತಿದ್ದಂಥ ವಿಷಯ ಇದೆ. ಏನು, ಯೂಸ್ ಪ್ರಾಪರ್ ಆರ್ಟಿಕಲ್, ಸರಿಯಾದಂಥ ಆರ್ಟಿಕಲನ್ನು ಬಳಸಬೇಕು. ಕೋಪರ್ನಿಕಸ್ ಸೆಡ್ ದ್ಯಾಟ್ ಡ್ಯಾಶ್ ಅರ್ತ್ ರಿವಾಲ್ವ್ಸ್ ಅರೌಂಡ್ ದಿ ಸನ್. ಸೊ ಇಲ್ಲಿ ಸರಿಯಾದಂಥ ಆರ್ಟಿಕಲ್ ಯಾವುದು, ದ. ಯಾಕೆ ಅರ್ತ್? ಸೊ ಅರ್ತ್ ಅನ್ನೋದು ಇರೋದು ಒಂದೇ ಒಂದು ಭೂಮಿ, ಯಾರಿಗೂ ಕನ್ಫ್ಯೂಷನ್ಸ ಇಲ್ಲ. ಅರ್ತ್ ಅಂದರೆ ನಿಮಗೇನಾದರೂ ಕನ್ಫ್ಯೂಸ್ ಆಗುತ್ತಾ? ಅರ್ತ್ ಅಂದರೆ ಯಾವ ಭೂಮಿ ಅಂತ ನೀವೇನಾದ್ರು ಕೇಳ್ತೀರಾ? ಇಲ್ಲ, ಇರೋದೊಂದೇ ಭೂಮಿ. ಸೊ ಯಾವುದು ಒಂದೇ ಇದೆ, ಯಾರಿಗೆ ಕನ್ಫ್ಯೂಷನ್ನೇ ಇರಲ್ಲ, ಅದಕ್ಕೆ ಯಾವಾಗಲೂ ದ ಬಳಸಬೇಕು. ಸನ್ ಇಲ್ಲಾಗಲೇ ಬಳಸಿದಾರಲ್ಲ ದ ಸನ್ ಅಂತೇಳಿ. ದ ಸನ್ ಅಂತ ಯಾಕೆ ಬಳಸ್ತಾರೆ? ಸೂರ್ಯ ಯಾರಿಗೂ ಕನ್ಫ್ಯೂಸ್ ಆಗಲ್ಲ, ಇರೋದು ಒಬ್ಬನೇ ಸೂರ್ಯ. ಸೊ ಪ್ಲಾನೆಟ್ ಇರೋದೇ ಒಂದೊಂದು, ಅವಕ್ಕೆಲ್ಲವಕ್ಕೂ ಆರ್ಟಿಕಲ್ ಯಾವ್ದು ಬರುತ್ತೆ, ದ ಬರುತ್ತೆ. ಸೊ ಆರ್ಟಿಕಲ್ ಆದ್ರೂ ಕೇಳ್ಬೋದು, ಪ್ರಿಪೊಸಿಷನ್ ಆದ್ರೂ ಕೇಳ್ಬೋದು, ಇದನ್ನೇ ಕೇಳ್ತಾರೆ ಅಂತಲ್ಲ. ನೆಕ್ಸ್ಟು ರಿಅರೇಂಜ್ ದಿ ಸೆಗ್ಮೆಂಟ್ಸ್ ಇಂಟು ಮೀನಿಂಗ್ಫುಲ್ ಸೆಂಟೆನ್ಸ್. ಸೊ ಒಂದು ಸೆಗ್ಮೆಂಟ್ ಅಂದರೆ ಭಾಗಗಳು, ಕೆಲವೊಂದಿಷ್ಟು ಭಾಗಗಳನ್ನು ಕೊಟ್ಟಿದ್ದಾರೆ ಸೆಂಟೆನ್ಸಿನ ಭಾಗಗಳನ್ನು. ವರ್ಬ್ ಆಗಿರ್ಬೋದು, ಪ್ರನೌನ್ ಆಗಿರ್ಬೋದು, ನೌನ್ ಆಗಿರ್ಬೋದು, ಅಬ್ಜೆಕ್ಟ್ ಆಗಿರ್ಬೋದು. ಸೀರಿಯಲ್ ಆರ್ಡರ್ನಲ್ಲಿ ಇಲ್ಲ, ಹೆಂಗೆಂಗೋ ಬರೆದಿದ್ದಾರೆ. ಸೊ ನೀವು ಆ ಭಾಗಗಳನ್ನು ಸೀರಿಯಲ್ ಆಗಿ ಬರಿಬೇಕು ಟು ಗೆಟ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್, ಅದಕ್ಕೆ 1 ಮಾರ್ಕ್ಸು. ನೆಕ್ಸ್ಟು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸೊ ಫಸ್ಟ್ ಇಯರ್ನಲ್ಲಿ ಇದ್ದಿದ್ದು. ಸೊ ರೈಟ್ ವರ್ಬ್ ದಟ್ ಅಗ್ರೀಸ್ ವಿತ್ ದಿ ಸಬ್ಜೆಕ್ಟ್. ಚೂಸ್ ದಿ ರೈಟ್ ವರ್ಬ್ ದಟ್ ಅಗ್ರೀಸ್ ವಿತ್ ದಿ ಸಬ್ಜೆಕ್ಟ್. ಸಬ್ಜೆಕ್ಟಿಗೆ ಹೊಂದುವಂಥ ವರ್ಬನ್ನು ಬರೀರಿ. ಸೊ ಇಲ್ಲಿ ವಾಸ್ ಅಥವಾ ವರ್ ಅಂತ 2 ಆಪ್ಷನ್ ಇದ್ದಾವೆ. ಸೊ ಇದರೊಳಗೆ ಸಬ್ಜೆಕ್ಟಿಗೆ ಯಾವ್ದು ಕರೆಕ್ಟಾಗಿ ಹೊಂತೈತಿ ಅದನ್ನು ಬರೀಬೇಕು. ಈಚ್ ವುಮನ್ ಆ್ಯಂಡ್ ಈಚ್ ಮನ್ ಗಿವನ್ ಆನ್ ಅಪಾರ್ಚುನಿಟಿ ಟು ಸ್ಪೀಕ್, ಯಾವುದಾಗುತ್ತೆ ಅದನ್ನು ಬರೀಬೇಕು, ಅದಕ್ಕೆ 1 ಮಾರ್ಕ್ಸು. ಪ್ಲಸ್ ಯೂಸ್ ಅಪ್ರೋಪ್ರಿಯೇಟ್ ವರ್ಬ್ ಫಾರ್ಮ್ ಗಿವನ್ ಇನ್ ದಿ ಬ್ರಿಕೆಟ್ಸ್. ಸೊ ಇದು ಸಹ ಫಸ್ಟ್ ಇಯರ್ದು ಒಂದು ಸೆಂಟೆನ್ಸ್ ಇದೆ, ಬಟ್ ಬೇಸ್ ಫಾರ್ಮ್ ವರ್ಬನ್ನು ಕೊಟ್ಟಿದ್ದಾರೆ ಅವರು. ಸೊ ವರ್ಬ್ ಫಾರ್ಮ್ ಯಾವುದಿದೆ ಅಂದರೆ ಬೇಸ್ ಇದೆ. ಸೊ ಯಾವುದು, ಫಾರ್ ಎಕ್ಸಾಂಪಲ್ ಇಲ್ಲಿ ಸೊ V1 ಇದೆ, ಲಿವ್, ಬೇಸ್ ಫಾರ್ಮ್ ವರ್ಬ್ ಇದೆ, ಬಟ್ ಸೆಂಟೆನ್ಸಿಗೆ ಹೊಂದೋ ರೀತಿಯಲ್ಲಿ ಬರೀಬೇಕು. ಒಂದು ರೀತಿ ಪಾಸ್ಟ್ ಟೆನ್ಸ್ನಲ್ಲಿ ಸೆಂಟೆನ್ಸ್ ಇದ್ದರೆ ಅದನ್ನು ನೀವು ಪಾಸ್ಟ್ ಟೆನ್ಸಿಗೆ ಬರೀಬೇಕು, ವರ್ಬನ್ನು ಚೇಂಜ್ ಮಾಡಬೇಕು. ಸೊ ಇಲ್ಲೇನಿದೆ, ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಅಂತ ಇದೆ. ಡ್ಯಾಶ್ ಇನ್ ಸಿಡ್ನಿ ನಾವು, ಸೊ ಈಗ ಸದ್ಯಕ್ಕೆ. ಸೊ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ ಅಂತ ತಿಳ್ಕೊಬೋದು. ಪ್ರೆಸೆಂಟ್ ಟೆನ್ಸ್ನಲ್ಲಿದೆ, ವರ್ಬ್ ಸಹ ಪ್ರೆಸೆಂಟ್ನಲ್ಲಿ ಇದೆ, ಲಿವ್ ಅಂತ ಹೇಳಿ. ಹಾಗಾದರೆ ಇದನ್ನೇನು ಚೇಂಜ್ ಮಾಡಬೇಕು ಅಂತ ಕೇಳ್ತೀರಾ? ಸೊ ಇದು ಲೀವ್ಸ್ ಆಗುತ್ತೆ. ಸೊ ಯಾಕೆ ಲೀವ್ಸ್ ಆಗುತ್ತೆ? ಒನ್ ಆಫ್ ಮೈ ರಿಲೇಟಿವ್ ಸಿಂಗ್ಯುಲರ್. ಪ್ರೆಸೆಂಟ್ ಟೆನ್ಸ್ನಲ್ಲಿ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ, ಅಂದರೆ ಹಿ ಶಿ ಇಟ್ ಇದ್ದಾಗ ನಾವು ವರ್ಬಿನ ಕೊನೆಯಲ್ಲಿ ಎಸ್ ಅಥವಾ ಇ ಎಸ್ ಅನ್ನು ಸೇರಿಸಬೇಕು ಅಂತ ರೂಲ್ಸ್ ಇದೆ. ಸೊ ಇಲ್ಲಿ ಏನಿದೆ, ನೀವು ಅನ್ಬೋದು ರಿಲೇಟಿವ್ಸ್ ಅಂತ ಇದೆಯಲ್ಲ, ಇದೆಯಲ್ಲಿ ಸಿಂಗ್ಯುಲರ್ ಆಗುತ್ತೆ, ಹಿ ಶಿ ಇಟ್ ಎಲ್ಲ ಗೊತ್ತಿದ್ದು ಆಗಲ್ಲ, ಇದು ಪ್ಲೂರಲ್ ಇದೆ ಅಂತ ಅನ್ಬೋದು. ಬಟ್ ಸೊ ಇಲ್ಲೇನಿದೆ, ಒನ್ ಆಫ್ ಮೈ ರಿಲೇಟಿವ್ಸ್ ಅಂದರೆ ನನ್ನ ಎಲ್ಲ ರಿಲೇಟಿವ್ಸು ಸಿಡ್ನಿಯಲ್ಲಿ ಇಲ್ಲ. ನನಗಿರೋ ರಿಲೇಟಿವ್ಸ್ನಲ್ಲಿ ಒಬ್ಬರಷ್ಟೇ ಸಿಡ್ನಿಯಲ್ಲಿದ್ದಾರೆ ಅಂದರೆ ಸಿಂಗ್ಯುಲರ್.
ಅದೇನು ಪ್ಲೂರಲ್ ಆಗುತ್ತೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್ ಇದೆ, ಥರ್ಡ್ ಪರ್ಸನ್. ಸೊ ವರ್ಬಿನ ಕೊನೆಯಲ್ಲಿ ಎಸ್ ಅಥವಾ ಎಸ್ ಅನ್ನು ಹಾಕಬೇಕು. ಸೊ ಲೀವ್ ಇದನ್ನು ಯೂಸ್ ಆಗಿ ನಾವು ಚೇಂಜ್ ಮಾಡಬೇಕು. ದಟ್ಸ್ ಇಟ್. ಸೊ ಅದಾದಮೇಲೆ ಇವು 4 ಬರಿಬಹುದು, ಅಥವಾ ಈ 4 ನಿಮಗೆ ಟಫ್ ಆಯಿತು ಅಂತಂದರೆ ಇವಕ್ಕಿಂತ ಟಫ್ ಇರುವಂಥ ಲಿಂಕರ್ಸನ್ನು ಬರಿಬಹುದು. ಲಿಂಕರ್ಸ್ ಸ್ವಲ್ಪ ಡಿಫಿಕಲ್ಟ್ ಇರ್ತವೆ, ಯಾಕಂದರೆ ನೀವು ಕರೆಕ್ಟಾಗಿಯೇ ಬರಿಬೇಕು. ಒಂದು ಏನಾದರೂ ಬೇರೆ ಕಡೆ ಹಾಕಿದರೆ ಆಟೋಮೆಟಿಕಲಿ ಇನ್ನೊಂದು ಬೇರೆ ಕಡೆ ಹಾಕೋ ಚಾನ್ಸ್ ಇದ್ದೇ ಇರುತ್ತೆ. ಸೊ ಹೀಗಾಗಿ ಒಂದು ತಪ್ಪು ಬರೆದ್ರೆ 2 ತಪ್ಪಾಗೋ ಚಾನ್ಸ್ ಇರುತ್ತೆ. ಸೊ ನಿಮ್ಮ ಲಿಂಕರ್ಸ್ ಕರೆಕ್ಟಾಗಿ ಗೊತ್ತಿದ್ದರೆ ಸೊ ಲಿಂಕರ್ಸನ್ನು ಬರೀರಿ, ಅಥವಾ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ನಿಮಗೆ ಕನ್ಫರ್ಮ್ ಇದ್ದರೆ ಅವುಗಳನ್ನು ಬರಿಬೋದು. ಎರಡಕ್ಕೂ 4 ಮಾರ್ಕ್ಸ್. ಯಾವುದರಲ್ಲಿ ಒಂದಾದರೂ ಬರೀರಿ, 31A ಆದರೂ ಬರೀರಿ, 31B ಆದರೂ ಬರೀರಿ, ಬಟ್ ಕರೆಕ್ಟಾಗಿ ನಂಬರ್ ಹಾಕಿ ಬರಿಬೇಕು. ಎ ಬರಿತಾ ಇದ್ದೀರಾ, ಬಿ ಬರಿತಾ ಇದ್ದೀರಾ ಅಂಥೇಳಿ. ಸೊ ನೆಕ್ಸ್ಟು ಇದನ್ನು ಬಿಟ್ಟರೆ ಏನು, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ಲಿಂಕರ್ಸ್, ರೈಟ್ ಲಿಂಕರ್ಸ್ ಆಯಿತು. ಸೊ ಇದಾದಮೇಲೆ ಏನು ನೆಕ್ಸ್ಟು ಅಂತಂದರೆ ರೀರೈಟ್ ಆ್ಯಸ್ ಡೈರೆಕ್ಟೆಡ್. ಸೊ ಇನ್ನೂ ಒಂದು ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಏನು ಅಂತಂತಂದರೆ ಇದು ಸಹ ಫಸ್ಟ್ ಇಯರ್ ಸಿಲೆಬಸ್ನಲ್ಲಿ ಇದ್ದಿದ್ದು. ಇದಕ್ಕೂ ಚಾಯ್ಸ್ ಇದೆ, 32ಗೂ ಚಾಯ್ಸ್ ಇದೆ. ನೀವು ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಆದರೂ ಬರೀಬಹುದು, ಅಥವಾ ಡಿ ರೆಕ್ಟಿಫೈ ದಿ ಎರರ್ಸ್ ಇನ್ ದಿ ಫಾಲೋವಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದೆಮ್. ಸೊ ರೆಕ್ಟಿಫೈ ದಿ ಎರರ್ಸ್, ಸೊ ವಾಕ್ಯಗಳು ತಪ್ಪಾಗಿರ್ತವೆ, ತಪ್ಪನ್ನು ಹುಡುಕಿ ನೀವು ಸರಿಯಾಗಿ ರೀರೈಟ್ ಮಾಡಬೇಕು. ಇಲ್ಲೂ ಸಹ ರೀರೈಟ್, ಸುಮ್ಮನೆ ತಪ್ಪು ಹುಡ್ಕೋದಲ್ಲ, ರೀರೈಟ್ ಮತ್ತೊಮ್ಮೆ ಬರಿಬೇಕು. ಇದು ಬೇಡ ಅಂತಂದರೆ 32A ರೀರೈಟ್ ಆ್ಯಸ್ ಡೈರೆಕ್ಟೆಡ್. ಸೊ ಇಲ್ಲಿ ಏನಿದ್ದಾವೆ, ಸೊ 2 ಕ್ವಶನ್ ಫ್ರೇಮ್ ಮಾಡೋದನ್ನು ಕೇಳಿದಾರೆ ಅವರು. ಸೊ ಏನಿದೆ, ಒಂದು ಕ್ವಶನ್ ಟ್ಯಾಗ್, ರಘು ಹ್ಯಾಸ್ ಗಾನ್ ಟು ಅಟೆಂಡ್ ದಿ ವರ್ಕ್ಶಾಪ್, ಆ್ಯಡ್ ಅ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಬರಿಬೇಕಾದ್ರೆ ಬರೀ ಕ್ವಶನ್ ಟ್ಯಾಗ್ ಅಷ್ಟೇ ಬರಿಬಾರ್ದು, ಹ್ಯಾಸಂಟ್ ಅಂತ ಹೇಳಿ ಹ್ಯಾಸಂಟ್ ಅಂತ ಆಗುತ್ತೆ ಅದು. ಸೊ ಬರೀ ಹ್ಯಾಸಂಟ್ ಅಂತ ಅಷ್ಟೇ ಬರಿಬಾರ್ದು. ಸೊ ಇಡೀ ಸೆಂಟೆನ್ಸನ್ನು ಬರೆದು ರಘು ಹ್ಯಾಸ್ ಗಾನ್ ಟು ಅಟೆಂಡ್ ದಿ ವರ್ಕ್ಶಾಪ್, ಕಾಮ ಹಾಕಿ ಹ್ಯಾಸಂಟ್ ಬರೆದು ಒಂದು ಕ್ವಶನ್ ಮಾರ್ಕನ್ನು ಹಾಕಬೇಕು. ತಿಳಿತಾ? ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಮತ್ತೊಮ್ಮೆ ಬರೀರಿ ಅಂತ ಹೇಳೋರು. ನೆಕ್ಸ್ಟ್, ಚಾರ್ಲ್ಸ್ ಡಾರ್ವಿನ್ ಡೆವಲಪ್ಡ್ ದಿ ಥಿಯರಿ ಆಫ್ ಎವಲ್ಯೂಷನ್. ಸೊ ಇದೇನು ಫ್ರೇಮ್ WH ಕ್ವಶನ್. ಸೊ ಇದು ಕ್ವಶನ್ ಫ್ರೇಮ್ ಮಾಡೋದೇ, ಬಟ್ WH ವರ್ಡ್ ಬಳಸಿ. ಸೊ ಅಂಡರ್ಲೈನ್ ಮಾಡಿದಂಥ ಶಬ್ದ ಅದು ಆನ್ಸರ್ ಆಗಬೇಕು. ಫಾರ್ ಎಕ್ಸಾಂಪಲ್, ಚಾರ್ಲ್ಸ್ ಡಾರ್ವಿನ್ ಅಂಡರ್ಲೈನ್ ಮಾಡಿದ್ದಾರೆ, ಸೊ ಚಾರ್ಲ್ಸ್ ಡಾರ್ವಿನ್ ಆನ್ಸರ್ ಆಗಬೇಕು. ಆ ರೀತಿ ಕ್ವಶನ್ ಮಾಡಬೇಕು. ಅಂದರೆ ಈ ಶಬ್ದ ನಿಮ್ಮ ಕ್ವಶನಲ್ಲಿ ಇರಬಾರ್ದು, ಅಂದರೆ ಅಷ್ಟೇ ಆನ್ಸರ್ ಆಗುತ್ತೆ ಅದು. ಈ ಶಬ್ದ ನಿಮ್ಮ ಕಡೆ ಇರಲೇಬಾರ್ದು, ಕ್ವಶನಲ್ಲಿ ಇರಬಾರ್ದು. ಅದು ಕ್ವಶನಲ್ಲಿ ಇಲ್ಲ ಅಂತಂದರೆ ಅದು ನೀವು ಆ ರೀತಿ WH ಕ್ವಶನ್ ಮಾಡಬೇಕು. ಇಲ್ಲ ಅಂದರೆ ರೆಕ್ಟಿಫೈ ದಿ ಎರರ್ಸ್ 2 ಮಾರ್ಕ್ಸಿಗೆ. ಇದನ್ನಾದ್ರೂ 2 ಮಾರ್ಕ್ಸಿಗೆ ಬರೀರಿ, ಅಥವಾ ರೆಕ್ಟಿಫೈ ದಿ ಎರರ್ಸ್ ಆದರೂ ಬರೀರಿ. ಏನು, ಮೆನಿ ಚಿಲ್ಡ್ರನ್ ಈಸ್ ದೇರ್ ಇನ್ ದಿ ಪ್ಲೇ ಗ್ರೌಂಡ್. ಸೊ ಈಸಿ ಇದೆ, ಮೆನಿ ಚಿಲ್ಡ್ರನ್ ಈಸ್ ದೇರ್ ಇನ್ ದಿ ಪ್ಲೇ ಗ್ರೌಂಡ್. ಸೊ ಏನು ಆನ್ಸರ್ ಆಗ್ಬೋದು, ಏನು ತಪ್ಪಿದೆ ಇಲ್ಲಿ? ತಪ್ಪು ಯಾವುದು? ಈಸ್ ತಪ್ಪಿದೆ. ಯಾಕೆ? ಚಿಲ್ಡ್ರನ್ ಪ್ಲೂರಲ್, ಅದು ಮಕ್ಕಳು ಅಂತ ಆಗುತ್ತೆ, ಬಟ್ ಈಸ್ ಸಿಂಗ್ಯುಲರ್ ವರ್ಬ್. ಪ್ಲೂರಲ್ ವರ್ಬ್ ಯಾವುದು? ಆರ್. ಸೊ ಏನಾಗಬೇಕು ಆನ್ಸರ್? ಮೆನಿ ಚಿಲ್ಡ್ರನ್ ಆರ್ ಅಂತ ಆಗಬೇಕು ಅದು, ಬಟ್ ಈಸ್ ಬಳಸಿದಾಗ ತಪ್ಪು, ಕಾಮನ್ ಎರರ್. ಸೊ ವೆನ್ ಯು ಆರ್ ಲಿವಿಂಗ್ ಟು ಫ್ರಾನ್ಸ್ ಇದೆ. ಸೊ ಇಲ್ಲೇನು ತಪ್ಪು? ಸೊ ಇದು ತಪ್ಪಿದೆ. ಸೊ ಹೆಲ್ಪಿಂಗ್ ವರ್ಬ್, WH ಆದಮೇಲೆ ಹೆಲ್ಪಿಂಗ್ ವರ್ಬ್ ಬರಬೇಕು, ಬಟ್ ಸಬ್ಜೆಕ್ಟ್ ಹಾಕಿದ್ದಾರೆ, ಸೊ ತಪ್ಪು. ವೆನ್ ಆರ್ ಯು ಲಿವಿಂಗ್ ಟು ಫ್ರಾನ್ಸ್ ಅಂತ ಆಗಬೇಕು. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟ್ ಇರೋದು, ರೀಡ್ ದಿ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದಿ ಬಾಕ್ಸಸ್ ಗಿವನ್ ಬಿಲೋ. ಸೊ ಇದು ನಿಮಗೆ ಡೆಡ್ ಈಸಿ ಅಂತ ಹೇಳ್ಬೋದು, ತುಂಬಾ ಈಸಿ ಇರುವಂಥದ್ದು. ಇಲ್ಲಿ ಮಾರ್ಕ್ಸನ್ನು ಕಳ್ಕೊಳಕ್ಕೆ ಹೋಗಲೇಬೇಡಿ. ಸೊ 4 ಬಾಕ್ಸ್ ಇದ್ದಾವೆ, 1 2 3 4 ಬ್ಲ್ಯಾಂಕ್ ಬಾಕ್ಸ್ ಇದ್ದಾವೆ. ಪ್ರತಿಯೊಂದು ಬಾಕ್ಸಿಗೂ ಅರ್ಧ ಮಾರ್ಕ್ಸು. ನೀವು ಸರಿಯಾದಂಥ ಬಾಕ್ಸ್ನಲ್ಲಿ ಏನು ನೋಟ್ ಬರುತ್ತೆ ಆ ನೋಟನ್ನು ನೀವು ಬರಿಬೇಕು. ಪ್ಯಾಸೇಜನ್ನು ಓದಬೇಕು, ಕೀವರ್ಡ್ಸನ್ನು ಹುಡುಕಿ ಬರಿಬೇಕು. ಏನು, ಫಾರ್ಮರ್ಸ್ ಆರ್ ದಿ ಬ್ಯಾಕ್ ಬೋನ್ ಆಫ್ ಅ ಕಂಟ್ರಿ ಆಸ್ ದೇ ಪ್ರೊವೈಡ್ ಫುಡ್ ಆ್ಯಂಡ್ ಅದರ್ ರಾ ಮಟೀರಿಯಲ್ಸ್ ಟು ದಿ ಪೀಪಲ್. They make significant contribution to country's economic progress. However, farmers face many challenges, including unpredictable weather patterns, crop failure, and debt. ಸೊ ಇಲ್ಲಿ ಏನಿದೆ, ಮೊದಲನೇದು ದ ಬ್ಯಾಕ್ ಬೋನ್ ಆಫ್ ಅ ಕಂಟ್ರಿ. ಸೊ ಬ್ಯಾಕ್ ಬೋನ್ ಆಫ್ ಕಂಟ್ರಿ ಯಾರು? ಪ್ಯಾಸೇಜ್ ಪ್ರಕಾರ ಫಾರ್ಮರ್. ಸೊ ಫಾರ್ಮರ್ಸ್ ಆರ್ ದಿ ಬ್ಯಾಕ್ ಬೋನ್ ಆಫ್ ದಿ ಕಂಟ್ರಿ. ಸೊ ಅರ್ಧ ಮಾರ್ಕ್ಸ್ ಇದಕ್ಕೆ. ಸೊ ಇಲ್ಲಿ ಒಂದು ಆದ್ಕೊಳ್ಳೋಣ, ಇಮಿಡಿಯೇಟ್ ಏನಿದೆ, 2ನೇದಕ್ಕೆ ಹೋಗಬೇಕು, 3ನೇದಕ್ಕೆ ಹೋಗಬಾರ್ದು, 2ನೇದಕ್ಕೆ ಹೋಗಬೇಕು. ಪ್ರೊವೈಡ್ ಪೀಪಲ್ ಅಂತ ಎಲ್ಲಿದೆ? ಇಲ್ಲಿ ಮೇಲ್ಗಡೆ ಇಲ್ಲಿದೆ ಪ್ರೊವೈಡ್ ಅಂತ. ಏನು ಕೊಡ್ತಾರೆ ಅವರು? ಫುಡ್ ಆ್ಯಂಡ್ ರಾ ಮಟೀರಿಯಲ್ ಅಂತ ಇದೆ. ರಾ ಮಟೀರಿಯಲ್ ಆಗಲಿ ಅವ್ರು ಬರೆದಿದ್ದಾರೆ, ಬರೆದಿದ್ದಾರೆ ಯಾವುದು? ಫುಡ್. ಈ ಆನ್ಸರ್ ಇದೆ. ಸೊ ಈಸಿ ಇದೆ. ಸೊ ಇದಕ್ಕೆ 2 ಮಾರ್ಕ್ಸು, ನೀವು ಕರೆಕ್ಟಾಗಿ ಬರಿಬೇಕು.
ಡೈಗ್ರಾಮ್ ಹಾಕಿನೂ ಬರಿಬೋದು. ಡೈಗ್ರಾಮ್ ಹಾಕಿ ಬರೀರಿ, ತುಂಬ ಒಳ್ಳೆಯದು. ರಿಪೋರ್ಟ್ ದಿ ಫಾಲೋವಿಂಗ್ ಕಾನ್ವರ್ಸೇಷನ್. ಸೊ ಇದು ಸ್ವಲ್ಪ ಡಿಫಿಕಲ್ಟ್ ಭಾಳ ಜನಕ್ಕೆ, ಭಾಳಷ್ಟು ಚೇಂಜಸ್ಗಳಾಗ್ತವೆ ಇಲ್ಲಿ. 5 ಮಾರ್ಕ್ಸಿಗಿರುತ್ತೆ. ಫಾಲೋವಿಂಗ್ ಕಾನ್ವರ್ಸೇಷನ್ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ನೀವು ಇದನ್ನು ಬರಿಬೇಕು, ಡೈಲಾಗ್ಸ್ಗಳನ್ನು. ಇಲ್ಲಿ ಕೊಟ್ಟಿರುವಂಥ ಟೆನ್ಸ್ಗಳು ಚೇಂಜ್ ಆಗ್ತವೆ, ನೆಕ್ಸ್ಟು ಪ್ರೊನೌನ್ಗಳು ಚೇಂಜ್ ಆಗ್ತವೆ. ಕ್ವಶನ್ ಎಸ್ ಆರ್ ನೋ ಕ್ವಶನ್ ಇದ್ದರೆ ಅದು ಬೇರೆ, ಅದಕ್ಕೂ ಬೇರೆ ರೀತಿ ಚೇಂಜ್ ಆಗುತ್ತೆ. ಸೊ ಚೇಂಜಸ್ಗಳು ಭಾಳಷ್ಟು ಆಗ್ತವೆ. ಒಂದು ರೀತಿ ಟೆಕ್ನಿಕಲ್ ರೈಟಿಂಗ್. ಸೊ ನಿಮಗೆಲ್ಲ ರೂಲ್ಸ್ ನೆನಪಿದ್ರೆ ಆರಾಮಾಗಿ ಬರಿಬೋದು, ಅಂಥ ಬರೀ ಡಿಫಿಕಲ್ಟ್ ಇಲ್ಲ. ಬಟ್ ಸೊ ರೂಲ್ಸ್ ನೆನಪಿಲ್ಲಾರ್ದವ್ರಿಗೆ ಭಾಳ ಕಷ್ಟ ಇದು. ಇದು 5 ಮಾರ್ಕ್ಸಿಗೆ. ಇದಕ್ಕೆ ಏನಾದ್ರು ಚಾಯ್ಸ್ ಕೊಟ್ಟಿದ್ರೆ ತುಂಬ ಒಳ್ಳೇದಾಗ್ತಿತ್ತು. ಇರಲಿ, ಒಂದಾದ್ರೂ ಡಿಫಿಕಲ್ಟ್ ಇರಬೇಕು, ಎಲ್ಲ ಈಸಿ ಆದರೆ ಹೆಂಗೆ, ಫೈನ್. ಸೊ ಇದನ್ನು ಬಿಟ್ಟರೆ ಇನ್ನೊಂದು ಈಸಿ ಇದು ಅಂತೂ ಪಾಸ್ ಆಗೋಕ್ಕಂತೂ ಚಿಂತೆ ಇಲ್ಲ. 35 ಏನು ಅಂದರೆ ಕಂಪ್ಲೀಟ್ ದಿ ಫಾಲೋವಿಂಗ್ ಕಾನ್ವರ್ಸೇಷನ್. ಇದು ಸಹ ಡೆಡ್ ಈಸಿ ಭಾಳ ಜನಕ್ಕೆ. ಏನು, ಅಟ್ ಹಾಸ್ಪಿಟಲ್ ನಡೆಯುವಂಥ ಒಂದು ಘಟನೆ ಇದು. ಅಭಿಜಿತ್ ಮತ್ತು ರಿಸೆಪ್ಷನಿಸ್ಟ್ ನಡುವೆ ನಡೆಯುವಂಥ ಒಂದು ಮಾತುಕತೆ, ಕಾನ್ವರ್ಸೇಷನ್. ಬ್ಲ್ಯಾಂಕ್ಗಳಿದ್ದಾವೆ, ಅದನ್ನು ನೀವು ತುಂಬಬೇಕು. ಅಭಿಜಿತ್ ಕಾಲ್ ಮಾಡಿ ಅಂತ ಕೇಳ್ತಾನೆ, ಕ್ಯಾನ್ ಯು ಬುಕ್ ಆನ್ ಅಪಾಯಿಂಟ್ಮೆಂಟ್ ವಿತ್ ಡೆಂಟಿಸ್ಟ್ ಜೊತೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ತೀರಾ ಅಂತ ಕೇಳ್ತಾನೆ. ರಿಸೆಪ್ಷನಿಸ್ಟ್ ಅಗ್ರಿಂಗ್ ಅಂದರೆ ಏನು, ಒಪ್ಕೊಳ್ಳೋದು. ಒಪ್ಕೊಳ್ಳೋಕೆ ಏನು ಹೇಳಬೇಕು, ಎಸ್ ಅನ್ಬೇಕಷ್ಟೇ, ಎಸ್ ಐ ಕ್ಯಾನ್. ಅಟ್ ವಾಟ್ ಟೈಮ್ ಡೂ ಯು ವಾಂಟ್ ದಿ ಅಪಾಯಿಂಟ್ಮೆಂಟ್, ಬರೀ ಎಸ್ ಐ ಕ್ಯಾನ್ ಬರಲಿ 1 ಮಾರ್ಕ್ಸ್. ಅಟ್ ವಾಟ್ ಟೈಮ್, ಸೊ ಎಷ್ಟು ಗಂಟೆಗೆ ನಿಮ್ಗೆ ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳ್ತಾರೆ. ಗಿವಿಂಗ್ ಇನ್ಫಾರ್ಮೇಷನ್, ಎಷ್ಟು ಗಂಟೆಗೆ ಅಂತ ಮಾಹಿತಿ ಹೇಳ್ಬೇಕು ಅವನು. ಏನು, ಇನ್ ದಿ ಆಫ್ಟರ್ನೂನ್, ಮಧ್ಯಾಹ್ನದಲ್ಲಿ, ಇನ್ ದಿ ಆಫ್ಟರ್ನೂನ್, ಇನ್ ದಿ ಈವ್ನಿಂಗ್. ಸೊ ಈ ರೀತಿ ಬರಿಬೋದು, ಅಥವಾ ಅರೌಂಡ್ 2 o'clock ಅಂತಲೂ ಬರಿಬೋದು. ಇದಕ್ಕೊಂದು ಮಾರ್ಕ್ಸು. ಓಕೆ, ಐ ವಿಲ್ ಬುಕ್ ಇಟ್ ಅಂತ ಇದೆ. ನೆಕ್ಸ್ಟ್ ಅಭಿಜಿತ್ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಏನು, ಧನ್ಯವಾದ ತಿಳಿಸೋದು. ಧನ್ಯವಾದ ತಿಳಿಸೋಕೆ ಏನಿದೆ, ಥ್ಯಾಂಕ್ ಯು. ಈ ಥ್ಯಾಂಕ್ ಯು ಬರಲಿ 1 ಮಾರ್ಕ್ಸ್. ಸೊ 3 ಮಾರ್ಕ್ಸ್ ಡೆಡ್ ಈಸಿ. ಇದ್ರಾಗೂ ಎಷ್ಟೋ ವಿದ್ಯಾರ್ಥಿಗಳು ಬರೆಯೋದೇ ಕಮ್ಮಿ ಇದೆ, ಆದ್ರೂ ಥ್ಯಾಂಕ್ ಯು ಬರ್ದ್ಯಾ, ಹಿಂಗೆ ಬರ್ದ್ಯಾ ಮಾಡ್ತಾರೆ. ಥ್ಯಾಂಕ್ ಯು ಅಂತ ನೀಟಾಗಿ ಬರೀರಿ, 1 ಮಾರ್ಕ್ಸ್ ಆಗಿ ಬರುತ್ತೆ. ಸೊ ಇದನ್ನು 3 ಮಾರ್ಕ್ಸಿಗೆ ಕಂಪ್ಲೀಟ್ ದಿ ಡೈಲಾಗ್. ಅದನ್ನು ಬಿಟ್ಟರೆ ನೆಕ್ಸ್ಟ್ 36, ಇಲ್ಲೂ ಸಹ ಚಾಯ್ಸ್ ಇದೆ. ಬಟ್ ಬೆಟರ್ ಏನಂತಂದರೆ ಯು ಹ್ಯಾವ್ ಟು ರೈಟ್ ಜಾಬ್ ಅಪ್ಲಿಕೇಶನಲ್ಲಿ ಪಾಯಿಂಟ್ಸ್ಗಳು ಜಾಸ್ತಿ ಇದ್ದಾವೆ, ಬರೆಯೋದು ಕಮ್ಮಿ ಇರುತ್ತೆ. ಸೊ ಹಿಂಗಾಗಿ ಸೊ ಆರಾಮಾಗಿ ಇದನ್ನು ನೀವು ಕಡಿಮೆ ಸಮಯದಲ್ಲಿ ಬರೆದು ಮುಗಿಸ್ಬೋದು. ಇಲ್ಲಿ ಯೋಚನೆ ಮಾಡೋ ಅಗತ್ಯ ಜಾಸ್ತಿ ಇರಲ್ಲ. ನಿಮ್ಮ ಕಡೆ ಫಾರ್ಮ್ಯಾಟ್ ಇರುತ್ತೆ, ಯಾವ ರೀತಿ ಬರಿಬೇಕಂತ ಗೊತ್ತಿರುತ್ತೆ, ಅಷ್ಟೇ ಬರೆದು ಮುಗಿಸಿದ್ರೆ ಸಾಕು. 5 ಮಾರ್ಕ್ಸ್ ಇದಕ್ಕೂ ಸಹ. ಜಾಬ್ ಅಪ್ಲಿಕೇಶನ್, ಸೊ ನಿಮ್ಮ ವರ್ಕ್ ಬುಕ್ನಲ್ಲೂ ಇದೆ ಫಾರ್ಮ್ಯಾಟ್ ಯಾವ ರೀತಿ ಅಂತ. ಸೊ ಇಲ್ಲೇನು ಕೇಳಿದರೆ, ರೈಟ್ ಅ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದಿ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ದಟ್ ಅಪಿಯರ್ಡ್ ಇನ್ ದಿ ಹಿಂದೂಸ್ತಾನ್ ಟೈಮ್ಸ್ ಡೇಟೆಡ್ 5th March 2025. ಸೊ ಹಿಂದೂಸ್ತಾನ್ ಟೈಮ್ಸ್ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು, ಜಾಬ್ ಸಂಬಂಧಪಟ್ಟಂಗೆ, ಡೇಟು 5th March ನಲ್ಲಿ. ಸೊ ಏನು ಬೇಕಾಗಿದ್ದಾರೆ ಅವರಿಗೆ, ಸಾಫ್ಟ್ವೇರ್ ಇಂಜಿನಿಯರ್ ಬೇಕಾಗಿದ್ದಾರೆ, ಕ್ವಾಲಿಫಿಕೇಷನ್ BE ಆಗಿರಬೇಕು, ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು, ಒಳ್ಳೆಯ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಸೊ ಎಲ್ಲ ಇರುತ್ತೆ. ಅಪ್ಲೈ ಟು, ಯಾರಿಗೆ ಅಪ್ಲೈ ಬರೀಬೇಕು ಇಲ್ಲೇ ಇರುತ್ತೆ. ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ, ಯಾರಿಗೆ ಲೆಟರನ್ನು ಹಾಕಬೇಕು, ಏನು ಕೆಲಸ, ಅದು ಏನು ಕ್ವಾಲಿಫಿಕೇಷನ್ನು ಎಲ್ಲ ಅವ್ರಿಗೆ ಕೊಟ್ಟಿರ್ತಾರೆ. ನೀವು ಸ್ವಲ್ಪ ಸೆಂಟೆನ್ಸ್ಗಳನ್ನು ಬರಿಬೇಕಷ್ಟೇ. ಮತ್ತು ನಿಮ್ಮ ಹೆಸರಿಗೆ ಏನು ಬರೀಬೇಕು ಅಂತ ಕೊಟ್ಟಿದ್ದಾರೆ. ನೀವು ನಿಮ್ಮ ಹೆಸರನ್ನು ಬರೆಯೋಕ್ಕೆ ಹೋಗಬೇಡಿ, ಅಥವಾ ಏನೋ ಹೆಸರನ್ನು ಬರೆಯೋಕ್ಕೆ ಹೋಗಬೇಡಿ, ಅವರೇ ಹೆಸರನ್ನು ಕೊಟ್ಟಿದ್ದಾರೆ. ಯೂಸ್ XXXX ಫಾರ್ ಯುವರ್ ನೇಮ್ ಆ್ಯಂಡ್ Y ಫಾರ್ ಯುವರ್ ಅಡ್ರೆಸ್ ಅಂತ. ಇದನ್ನೇ ಫಾಲೋ ಮಾಡಿ. ಇದು ಬೇಡವಾ ನಿಮಗೆ? ಇನ್ನೊಂದು, ಜಾಬ್ ಅಪ್ಲಿಕೇಶನ್ ಬೇಡ ಅಂತಂದರೆ ಈ ಜಾಬ್ ಅಪ್ಲಿಕೇಶನಿಗೆ ಒಂದು ಚಾಯ್ಸ್ ಇದೆ, B. ಏನು, ಸ್ಪೀಚ್ ರೈಟಿಂಗ್. ನೀವು ನಿಮ್ಮ ಕಾಲೇಜಿನಲ್ಲಿ ಏನೋ ಒಂದು ಫಂಕ್ಷನ್ ಇರುತ್ತೆ, ಅದಕ್ಕೆ ನೀವು ಸ್ಪೀಚನ್ನು ಬರೀಬೇಕು. ಸೊ ಎಲ್ಲ ವಿಷಯವನ್ನು ಕೊಟ್ಟಿರ್ತಾರೆ ಅವರು. ಏನು, ಯು ಆರ್ ಪ್ರೆಸಿಡೆಂಟ್ ಆಫ್ ಯುವರ್ ಕಾಲೇಜ್ ಯೂನಿಯನ್. ಸೊ ಯು ಹ್ಯಾವ್ ಟು ಇಮ್ಯಾಜಿನ್, ನಾನು ನಮ್ಮ ಕಾಲೇಜಿನ ಪ್ರೆಸಿಡೆಂಟ್ ಅಂತ ಹೇಳಿ. ನೀ ಏನು ಮಾಡಬೇಕು, ಒಂದು ಫಂಕ್ಷನ್ ನಡೀತಾ ಇದೆ, ನಿಮ್ಮ ಕಾಲೇಜಿಗೆ ಚೀಫ್ ಗೆಸ್ಟ್ ಬಂದಿದ್ದಾರೆ ಒಬ್ಬರು, ಗಿರೀಶ್ ಅಂತೇಳಿ ಚೀಫ್ ಗೆಸ್ಟ್ ಅವರು. ನೀವು ಅವರನ್ನು ಇಂಟ್ರಡ್ಯೂಸ್ ಮಾಡಿಕೊಡ್ಬೇಕು, ಪರಿಚಯ ಮಾಡಿಕೊಡ್ಬೇಕು. ವರ್ಲ್ಡ್ ಡಿಸಬಿಲಿಟಿ ಡೇ ಅದು. ಸೊ ಗಿರೀಶ್ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಮಾಡ್ಬೇಕಂದ್ರೆ ಯಾ ಗಿರೀಶು ಅಂತ ಯೋಚನೆ ಮಾಡೋದಿಲ್ಲ, ಕೆಳಗಡೆ ಪಾಯಿಂಟ್ಸ್ ಇದ್ದಾವೆ. ಸೊ ಹೆಸರು, ಪ್ರೊಫೆಷನ್ ಏನು ಅವ್ರದ್ದು, ಪ್ಲೇಸ್ ಆಫ್ ಬರ್ತ್ ಯಾವುದು, ಅಚೀವ್ಮೆಂಟ್ಸ್ ಏನು ಮಾಡಿದ್ದಾರೆ, ಕೆಟಗರಿ ಏನು, ಅಚೀವ್ಮೆಂಟ್ ಕೆಟಗರಿಗಳೇನು, ಪ್ಯಾರಾಲಿಂಪಿಕ್ಸ್ನಲ್ಲಿ ಏನಿದ್ದಾವೆ, ಪದ್ಮಶ್ರೀ ತೊಗೊಂಡಿದ್ದಾರೆ, ಏಕಲವ್ಯ ಅವಾರ್ಡ್ ಸಿಕ್ಕಿದೆ, ಇದೆಲ್ಲ ಅವ್ರ ಇಂಟ್ರೊಡಕ್ಷನ್. ಸೊ ನೀವು ಇವುಗಳನ್ನು ಉಪಯೋಗಿಸ್ಕೊಂಡು ಪ್ಯಾರಾಗ್ರಾಫ್ ಮಾಡಿಕೊಂಡು ಬರಿಬೇಕು. ಸೊ ಇದಕ್ಕೇನ 5 ಮಾರ್ಕ್ಸಿಗೆ ಜಾಬ್ ಅಪ್ಲಿಕೇಶನ್ ಬೆಟರ್.
ಸೊ ಇಲ್ಲಿ ನೀವು ಸೆಂಟೆನ್ಸ್ಗಳಲ್ಲಿ ಪ್ಯಾರಾಗ್ರಾಫ್ ಮಾಡಿ 2-3 ಪ್ಯಾರಾಗ್ರಾಫ್ ಆಗಿ ಬರಿಬೇಕು ನೀವು. 120 ವರ್ಡ್ಸ್ನಲ್ಲಿ ಬರಿಬೇಕು. ಬಟ್ ಆದರೆ ಜಾಬ್ ಅಪ್ಲಿಕೇಶನ್ ಪಾಯಿಂಟ್ಸ್ ಜಾಸ್ತಿ ಇರುತ್ತೆ, ಬರೆಯೋದು ಕಮ್ಮಿ ಇರುತ್ತೆ. ನೀವು ಒಂದು ರೆಸ್ಯೂಮೆ ಹಾಕ್ತೀರಾ ಜಾಬ್ ಅಪ್ಲಿಕೇಶನಿಗೆ, ಅದು ಒಂದು ಪೇಜ್ ಆಗಿಬಿಡುತ್ತೆ, ಬರೀ ಪಾಯಿಂಟ್ಸ್ ಇರ್ತಾವಲ್ಲಿ. ಸೊ ಬೆಟರ್ ಟು ರೈಟ್ ಜಾಬ್ ಅಪ್ಲಿಕೇಶನ್. ಬಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ರೈಟ್ ಅ ಸ್ಪೀಚ್, ಯು ಕ್ಯಾನ್ ರೈಟ್. ಚಾಯ್ಸ್ ಇಸ್ ಯುವರ್ಸ್, ಯು ಹ್ಯಾವ್ ಚಾಯ್ಸ್. ಬಟ್ ಎಲ್ಲದಕ್ಕೂ ಚಾಯ್ಸ್ ಇಲ್ಲ, ನೆನಪಿಡುವಳಿ. ಕೆಲವು ಪ್ರಶ್ನೆಗಳಿಗೆ ಅಷ್ಟೇ ಚಾಯ್ಸ್ ಕೊಟ್ಟಿದ್ದಾರೆ. ಮತ್ತು ಎ ಬಿ ಅಂತ ಎಲ್ಲೆಲ್ಲಿ ಇರ್ತವೆ ಅಲ್ಲಿ ಅಷ್ಟೇ ಚಾಯ್ಸ್ ಇದ್ದಾವೆ. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ 30, 31, 32, 36 ಈ 4ಕ್ಕಷ್ಟೇ ಚಾಯ್ಸ್ ಇದ್ದಾವೆ. ಉಳಿಕಿದ್ವೆಲ್ಲ ಕಂಪಲ್ಸರಿಯಾಗಿ ಬರಲೇಬೇಕು. ಥ್ಯಾಂಕ್ ಯು. ಚೆನ್ನಾಗಿ ಎಕ್ಸಾಮನ್ನು ಬರೀರಿ.